ಮತ್ತೆ ಜಾತಿ ಜನಗಣತಿ ವಿಷಯ ಮತ್ತೆ ಚರ್ಚೆ ಬಂತು ಈಗ. ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೆ ಕೆಲವು ನಿಮ್ಮ ಒಕ್ಕಲಿಗರು ಮತ್ತೆ ಲಿಂಗಾಯತ ವಿಷಯದಲ್ಲಿ ಅವರೆಲ್ಲ ಜಾತಿ ಜನಗಣತಿನ ವಿರೋಧ. ಒಬಿಸಿ ನಾಯಕರು ಸಿದ್ದರಾಮಯ್ಯ ಸಮಿತಿ ಎಲ್ಲರೂ ಸಹ ಜಾತಿ ಜನಗಣತಿನ ವರದಿಯನ್ನು ಅಂಗೀಕಾರ ಮಾಡ್ತೇವೆ, ಮುಂದಿನ ಸಚಿವ ಸಂಪುಟ ಮಂಡಿಸುತ್ತಿದ್ದಾರೆ. ಈ ಜಾತಿ ಜನಗಣತಿ ವಿಷಯ ಬಂದಿದ್ದೇ ಮುಡಾ ವಿಷಯವನ್ನು ಮುಚ್ಚಾಕ್ಲಿಕ್ಕೆ ಅಂತ ಇನ್ನೂ ಕೆಲವು ಚರ್ಚೆ ನಡೆದಿದೆ. ನೋಡಿ, ನಾನು ಈಗಾಗ್ಲೇ ಅನೇಕ ಬಾರಿ ತಮ್ಮ ಜೊತೆಗೆ ಹಂಚ್ಕೊಂಡ ಹಾಗೆ ಅವರವರ ಅಭಿಪ್ರಾಯ ಹೇಳೋದಕ್ಕೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಪರ ಇದೆ, ಇದಕ್ಕೆ ವಿರೋಧ ಇದೆ. ಇನ್ ಕೆಲವರು ಪ್ರಕ್ರಿಯೆ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಈ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ನಾವು ಕೂಡ ನಮ್ಮ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಕರೆಸಿ ಈ ಪ್ರಕ್ರಿಯೆ ನಡೆದಾಗ ಸಮರ್ಪಕವಾಗಿ ಆಗಿಲ್ಲ ಅಂತ ನನಗೆ ದೂರುಗಳು ಬಂದಿದ್ದಾವೆ. ನಾವು ಇದು ಏನು ಜನಗಣತಿ ಜಾತಿ ಗಣತಿಗೆ ವಿರೋಧ ಇಲ್ಲ, ಆದ್ರೆ ಪ್ರಕ್ರಿಯೆ ಸರಿಯಾಗಿ ಆಗಿದೆಯಾ ಅಂತ ಸ್ವಾಮೀಜಿಯವರು ಕೂಡ ನಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ. ಸೊ ನಾವು ಅವರಿಗೆ ಇಷ್ಟೇ ಹೇಳಿದ್ದೇವೆ, ಎಲ್ಲರಿಗೂ ಕೂಡ ನಾನು ಹೇಳುವಂತಹದ್ದು, ವರದಿ ಒಳಗಡೆ ಏನಿದೆ ಅನ್ನೋದು ಇಲ್ಲಿವರೆಗೂ ಕೂಡ ಬರೀ ಊಹಾಪೋಹಗಳ ಮೇಲೆ ನಿಂತಿದೆ. ಎರಡನೇದು, ವರದಿ ಲೀಕ್ ಆಗಿದೆ ಅನ್ನೋದ್ರ ಮೇಲೆ, ಈಗ ಲೀಕ್ ಆಗಿರೋದು ನಿಜವಾಗಿ ಲೀಕ್ ಆಗಿದ್ಯಾ ಅಥವಾ ಯಾರೋ ಕುತ್ಕೊಂಡು ಅವರೇ ಸೃಷ್ಟಿ ಮಾಡಿದಾರ, ಅದಕ್ಕೂ ಯಾವುದು ಖಾತ್ರಿ ಇಲ್ಲ. ಹಾಗಾಗಿ ವರದಿ ಒಳಗಡೆ ಏನಿದೆ ಅನ್ನೋದನ್ನ ನೋಡೋವರೆಗೆ ನಾವ್ಯಾರು ಕೂಡ ಅದರ ಬಗ್ಗೆ ಏನು ಹೊರಗಡೆ ಚರ್ಚೆ ನಡೀತಾ ಇದೆ ಇದು ನಾವ್ ಯಾವ್ದು ಅಥೆಂಟಿಕ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಇದನ್ನ ನಾನು ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೇನೆ, ಏನಿದೆ ಅನ್ನೋದನ್ನ ನಾವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ. ನಾನು ಕೂಡ ನಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ನಾವು ಕ್ಯಾಬಿನೆಟ್ ಅಲ್ಲಿ ಖಂಡಿತವಾಗಿ ಚರ್ಚೆ ಮಾಡ್ತೇವೆ. ಅಲ್ಲಿ ಮಾಡ್ಬೇಕು ಅನ್ನೋರು ಇದ್ದಾರೆ, ಇದು ಬೇಡ ಅನ್ನೋರು ಇದ್ದಾರೆ. ಸೊ ಎಲ್ಲರೂ ಇರೋದ್ರಿಂದ ಎಲ್ಲರಿಗೂ ಕೂಡ ಈ ವಿಷಯವನ್ನ ಅಲ್ಲಿ ಮಂಡನೆ ಮಾಡುವಂತ ಮುಕ್ತ ಅವಕಾಶ ಮುಖ್ಯಮಂತ್ರಿಗಳು ಹಿಂದಿನಿಂದನೂ ಕೂಡ ಮಾಡಿಕೊಟ್ಕೊಂಡು ಬಂದಿದ್ದಾರೆ. ಈ ವಿಷಯದಲ್ಲೂ ಕೂಡ ಖಂಡಿತವಾಗಿ ಮುಕ್ತವಾದ ಮನಸ್ಸಿನಿಂದ ನಾವು ಚರ್ಚೆ ಮಾಡ್ತೇವೆ. ಇನ್ನ ಕೆಲವರು ನನ್ನ ಹತ್ರ ಬಂದು ಇಲ್ಲ ಪ್ರಕ್ರಿಯೆ ಮಾಡುವಾಗ ಸರಿಯಾಗಿ ಮಾಡಿಲ್ಲ, ಕೆಲವು ಊರುಗಳಲ್ಲಿ ತಪ್ಪುಗಳು ಮಾಡಿರೋದು ನಮ್ ಕಣ್ಮುಂದೆ ನಾವೇ ನೋಡಿದೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಟ್ಟೆ, ಆಯ್ತು ರ್ಯಾಂಡಮ್ ಆಗಿ ಒಂದು 50 ಊರು, ಒಂದ್ 100 ಊರು ಸರ್ವೆಯಲ್ಲಿ ಏನ್ ಬಂದಿದೆ ತಗೊಂಡ್ಬಿಟ್ಟು ಅದನ್ನ ಕ್ರಾಸ್ ಚೆಕ್ ಮಾಡ್ಬೋದು. ಆತರ ಯಾವ್ದೋ ರ್ಯಾಂಡಮ್ ಆಗಿ ಒಂದು 50 ಊರು 100 ಊರು ನೋಡೋಣ, ಅದರಲ್ಲಿ 10% ಜಾಸ್ತಿ ಎರರ್ ರೇಟ್ ಇದ್ರೆ ವಾಸ್ತವಕ್ಕೂ ಮತ್ತು ವರದಿಯಲ್ಲಿ ಇರ್ತಕ್ಕಂಥ ಅದಕ್ಕೆ 10% ಅಂತೂ ಎರರ್ ಬಂದೇ ಬರುತ್ತೆ. ಏನು ಅಲ್ಲಿ 10% ವೇರಿಯೇಷನ್ ಇರುತ್ತೆ. ಆ 10% ವೇರಿಯೇಷನ್ ಬಂದಿದ್ರೆ ಅಲ್ಲಿಗೆ ಸರ್ವೆ ಅಲ್ಲಿ ಪ್ರೊಸೀಜರ್ ಅಲ್ಲಿ ನ್ಯೂನ್ಯತೆ ಇದೆ ಅಂತ ನಾವು ಒಪ್ಕೊಳ್ಬೇಕಾಗತ್ತೆ. ಸೊ ಅದೆಲ್ಲ ನಾವು ಸೈಂಟಿಫಿಕ್ ಆಗಿ ಹೋಗೋಣ, ವಾಸ್ತವಾಂಶದ ಮೇಲೆ ಹೋಗೋಣ. ಬರೀ ನಮ್ಮ ಕಲ್ಪನೆ ಮೇಲೆ ಆತಂಕಗಳ ಮೇಲೆ ಚರ್ಚೆ ಮಾಡೋದು ಅಷ್ಟು ಪ್ರಸ್ತುತ ಅಲ್ಲ. ಇಷ್ಟಕ್ಕೂ ಕೂಡ ವರದಿ ಒಳಗಡೆ ಏನಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಸೊ ವರದಿಯನ್ನ ನೋಡಿದ ಮೇಲೆ ನಾವು ಯಾವುದೇ ಒಂದು ಈ ವಿಷಯದ ಬಗ್ಗೆ ನಿರ್ದಿಷ್ಟವಾಗಿ ಏನಾದ್ರೂ ಹೇಳ್ಬಹುದು ಅನ್ನುವಂತಹದ್ದು. ಸೊ ನಾನು ಕೂಡ ವರದಿ ನೋಡಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳ್ತೇವೆ. ಅದೇನ್ ಒಂದೇ ಕ್ಯಾಬಿನೆಟ್ಗೂ ತೀರ್ಮಾನ ಆಗೋದಿಲ್ಲ ಬಹುಶಃ, ಯಾಕಂದ್ರೆ ನಾವೆಲ್ಲ ವರದಿಯನ್ನ ಅಧ್ಯಯನ ಮಾಡ್ಬೇಕಾಗುತ್ತೆ. ವರದಿ ಒಳಗಡೆ ಏನಿದೆ, ಸರಿ ಇದೆಯಾ ತಪ್ಪಿದ್ಯಾ ಎಲ್ಲ ಚರ್ಚೆ ಮಾಡ್ಬೇಕಾಗುತ್ತೆ. ಆಮೇಲೆ ಸಾರ್ವಜನಿಕರ ಚರ್ಚೆಗೂ ಕೂಡ ವಿಷಯ ಬಂದೇ ಬರುತ್ತೆ. ಸೊ ಎಲ್ಲಾರ್ದು ಅಭಿಪ್ರಾಯ ತಗೊಂಡೇ ಮುಂದೆ ಹೆಜ್ಜೆ ಇಡ್ತೇವೆ ಅಂದ್ರೆ 1 by 1 ಸ್ಟೆಪ್ ಇಡ್ತೇವೆ. ಬಿಟ್ರೆ ಏನು ಎತ್ಕೊಳ್ತಾನೆ ತಗೊಂಡೋಗ್ಬಿಟ್ಟು ಅದನ್ನ ಕಾನೂನು ಮಾಡುವಂತ ಉದ್ದೇಶ ಏನು ಇಲ್ಲಿ ಇಲ್ಲ. ಸೊ ಹಾಗಾಗಿ ಯಾರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಈ ವಿಷಯ ವರದಿ ತೆಗೆದುಕೊಂಡು ಫೆಬ್ರವರಿನಲ್ಲಿ ನೀವು ಅಕ್ಟೋಬರ್ ತನಕ ನೀವು ಅದನ್ನ ಐಡಲ್ ಸೀಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ. ಈಗ ಮುಡಾ ವಿಷಯ ಬಂದ ನಂತರ ಅದು ವರದಿ ಈಗ ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ನೀವು ಆ ವಿಷಯನ ಡೈವರ್ಟ್ ಮಾಡ್ಲಿಕ್ಕೆ ಅದು ಅವರವರ ಕಾಲ್ಪನಿಕ ವಿಷಯಗಳು, ಕಾಕತಾಳೀಯ ವಿಷಯಗಳು ಅವೆಲ್ಲವೂ ಕೂಡ ಈಗ ಇದು ಇವತ್ತು ಬಹುಶಃ ಮುಖ್ಯಮಂತ್ರಿಗಳನ್ನ ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದವರು ಭೇಟಿ ಮಾಡಿದ್ರು, ಎಲ್ಲಾ ಪಕ್ಷದವರು ಭೇಟಿ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳನ್ನ. ಹಾಗಾದ್ರೆ ಅವ್ರು ಯಾಕೆ ಬಂದು ಕೇಳ್ಬೇಕಾಗಿತ್ತು? ಆತರ ಏನಾದ್ರು ಇದ್ರೆ ಬೇರೆ ಬೇರೆ ಪಕ್ಷದವರು ಬಂದು ಹಾಗಾದ್ರೆ ನಮ್ಗೆ ಇಶ್ಯೂ ಡೈವರ್ಟ್ ಮಾಡಕ್ ಅವ್ರು ಸಹಾಯ ಮಾಡ್ತಾ ಇದ್ದಾರ? ನೋಡಿ, ಹಿಂದುಳಿದ ವರ್ಗಗಳಲ್ಲಿ ಇದು ಬಹಳ ವರ್ಷಗಳಿಂದ ಅವರ ಕೂಗು ಇದೆ.
ಅವರ ಒತ್ತಾಯ ಇದೆ. ಅದು ಅವರು ಒತ್ತಾಯವನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರ ಹಕ್ಕನ್ನ ಅವರು ಹೇಳ್ಕೊಳ್ಳೋದಕ್ಕೆ ನಾವು ಬೇರೆ ಅರ್ಥ ಕಲ್ಪಿಸ್ತಕ್ಕಂಥದ್ದು ಎಷ್ಟು ಸೂಕ್ತ ಅನ್ನೋದನ್ನ ನಾವೆಲ್ಲ ವಿಚಾರ ಮಾಡಬೇಕು. ಅವರು ಪಕ್ಷಾತೀತವಾಗಿ ಅನೇಕರು ಅವರೆಲ್ಲರೂ ಕೂಡ ಇದು ಮುಂದೆ ಹೆಜ್ಜೆ ಇಡಬೇಕು. ಈಗಾಗಲೇ ಬಹಳ ವಿಳಂಬ ಆಗಿದೆ, ಈಗ್ಲಾದ್ರೂ ಮುಂದಕ್ಕೆ ಹೆಜ್ಜೆ ಇಡಬೇಕು ಅಂತ ಅವರು ಪಕ್ಷಾತೀತವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಏನೋ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ ಅನ್ನುವಂಥದ್ದು ಒಪ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ಪಕ್ಷದವರು ಸೇರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರೋದ್ರಿಂದ ಇದು ಏನೋ ಯಾರ್ದೋ ಒಬ್ಬರ ಅನುಕೂಲಕ್ಕೆ ಆಗ್ತಾ ಇದೆ ಅನ್ನೋದು ಅಲ್ಲೇ ಸುಳ್ಳು ಅಂತ ಗೊತ್ತಾಗುತ್ತೆ.